ಯಕ್ಷಗಾನದ ಕೊಲೆಯಾಯಿತು, ಯಕ್ಷಗಾನವನ್ನು ಮರೆಯುತ್ತಾ ಇದ್ದಾರೆ, ಯಕ್ಷಗಾನವೇ ನಶಿಸಿ ಹೋಯಿತು ಹೇಳುವವರು ಬಹಳ ಮಂದಿ ಇದ್ದಾರೆ. ನನ್ನಲ್ಲಿಯೂ ಹೇಳಿದ್ದಾರೆ. ನಾನು ಹೇಳುವುದು ಹಾಗಾಗಲಿಲ್ಲ. ಯಕ್ಷಗಾನದ ಉದ್ಧಾರ ಆಗುತ್ತಾ ಹೋಗ್ತಾರೆ. ಈಗ ನೋಡುವ ಪ್ರೇಕ್ಷಕರು ಹೆಚ್ಚು ಮಂದಿಗಳಿದ್ದಾರೆ, ಮಾತುಗಳನ್ನು ಕೇಳುವವರು ಹೆಚ್ಚು ಮಂದಿಗಳಿದ್ದಾರೆ. ಇದರಲ್ಲಿರುವಂತಹ ನಾವೀನ್ಯತೆಯನ್ನು ಗುರುತಿಸಿಕೊಳ್ಳುವವರು ಇದ್ದಾರೆ. ಯಾರು ಹಿಂದಿನ ಜಾರಿನಿಂದ ಬಂದ ಯಕ್ಷಗಾನವನ್ನು ಅದನ್ನು ಮಾತ್ರ ನೋಡುವುದು ಅಂತ ಸಂಕಲ್ಪ ಮಾಡಿದವರು ಯಕ್ಷಗಾನದ ಕೊಲೆಯಾಯಿತು ಅಂತ ಹೇಳ್ತಾರೆ. ಯಾವ ಕಲಾವಿದನೇ ಆಗಲಿ ಮೂಲಭೂತವಾದಂತಹ ತತ್ವಗಳನ್ನು ಬಿಟ್ಟು ಏನೂ ಮಾಡುವುದಿಲ್ಲ. ರಂಗದಲ್ಲಿ ನಿಲ್ಲುವುದಾಗಲಿ, ಹೆಜ್ಜೆಗಳನ್ನು ಹಾಕುವುದಾಗಲಿ, ಮಾತುಗಳನ್ನು ಆಡುವುದಾಗಲಿ, ಆ ಮೂಲ ತತ್ವಗಳೇನಿವೆಯೋ ಅದನ್ನು ಬಿಡುವುದೇ ಇಲ್ಲ. ಅದನ್ನು ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ಪ್ರೇಕ್ಷಕರಿಗೆ, ಶ್ರೋತೃಗಳಿಗೆ ವ್ಯವಧಾನವಿಲ್ಲ. ಯಾರನ್ನು ಅಭಿಮಾನದಿಂದ ಕಾಣ್ತೇವೋ ಅಷ್ಟು ಮಾತ್ರ. ನೀವು ವಿಮರ್ಶಕರನ್ನು ಕೇಳಿ ಹೇಳಿ, ನೀವು ಹಿಂದಿನ ಕಾಲದ್ದನ್ನು ನೋಡಿ ಅವನ ಹಾಗೆ ಇವನಿಲ್ಲ ಅಂತ ಹೇಳುವುದಲ್ಲದೆ ಅವನು ಹಿಂದೆ ಏನು ಮಾಡಿದ್ದಾನೆ ಇದರ ಬಗ್ಗೆ ನೀವು ಯಾಕೆ ಆಲೋಚನೆ ಮಾಡುವುದಿಲ್ಲ? ಹಿಂದಿನವನಂತೆ ಈಗ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಆಗುವುದೂ ಇಲ್ಲ. ನಾನು ಹೇಳುವುದು ಯಕ್ಷಗಾನ ಉದ್ಧಾರ ಆಗಿದೆ, ಆಗುತ್ತಾ ಇದೆ. ಅದು ಪತನ ಆಗಲಿಲ್ಲ, ಯಕ್ಷಗಾನದ ಕೊಲೆ ಆಗಲಿಲ್ಲ. ಅದಕ್ಕೆ ಬೇಕಾದ್ದನ್ನು ಹೆಜ್ಜೆಗಾರಿಕೆಯಲ್ಲಿ ನಮಗೆ ಹೇಳಿಕೊಟ್ಟುಕೊಂಡು ನಾನು ಅಭ್ಯಾಸ ಮಾಡಿದ್ದು ಆ ಕಾಲಕ್ಕೆ ಕೇವಲ 7-8 ಹೆಜ್ಜೆಗಳು. ಈಗ ನಾನೇ ಒಂದು ತಾಳಕ್ಕೆ 25-35 ಹೆಜ್ಜೆಗಳು ಮಾಡ್ತೇನೆ. ಅದು ಯಕ್ಷಗಾನ ಅಲ್ಲ ಅಂತ ಯಾರಿಗೂ ಹೇಳುವುದಿಲ್ಲ. ಯಾಕೆ ಆಗಬಾರ್ದು? ಯಕ್ಷಗಾನ ಉದ್ಧಾರವಾಗಿದೆ, ಪ್ರೇಕ್ಷಕರು ಹೆಚ್ಚಾಗಿದ್ದಾರೆ, ಮೇಳಗಳು ಹೆಚ್ಚಾಗಿವೆ, ತಿಳಿದುಕೊಳ್ಳಬೇಕೆಂಬ ಹಂಬಲವುಳ್ಳವರು ಹೆಚ್ಚಾಗಿದ್ದಾರೆ. ಆದ್ದರಿಂದ ಯಕ್ಷಗಾನ ನಿರಂತರವಾಗಿ ಉಳಿದೇ ಉಳಿಯುತ್ತದೆ, ಅನುಮಾನ ಏನೂ ಇಲ್ಲ.